ಭೀಮಾ, ಮೊಳಕೆಯೊಡೆದಿದೆ ಇಲ್ಲಿ ನಿಮ್ಮ ಮಾತಿನ ಬೀಜಗಳು. ಬಲಿಷ್ಠವಾಗಿ ನಿಂತಿದೆ ಸಾಲು ಸಾಲು ಮರಗಳು. ದೇಶದುದ್ದಕ್ಕೂ ಚಾಚಿದೆ ರೆಂಬೆ ಕೊಂಬೆಗಳು. ಅಲ್ಲಿಯೂ ಚಿಗುರಿದೆ ಪುಟ್ಟ ಪುಟ್ಟ ಗಿಡಗಳು. ಆದರೂ ನೀವು ಕಂಡ ಪ್ರಬುದ್ಧ ಭಾರತ ಇನ್ನೂ ಬಂದಿಲ್ಲ. ಕೇಳಿ ನನ್ನ ಅಂಬೇಡ್ಕರ್, ಇಲ್ಲಿ ಕೈ ಮುಗಿದು ಮತ ಕೇಳುತ್ತಾರೆ. ಗೆಲ್ಲುವ ಮೊದಲೇ ದಾನಿಗಳಾಗುತ್ತಾರೆ. ಗೆದ್ದ ಮೇಲೆ ಬೀಗುತ್ತಾರೆ. ಮತ್ತೆ ಮತ ಕೊಟ್ಟವರನ್ನೇ ಭಾರತೀಯತೆಯ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಇಲ್ಲೇನು ಬದಲಾಗಲಿಲ್ಲ ಭೀಮಾ. ಜಾತಿ ಜಾತಿಗಳ ಮಧ್ಯೆ ಮರ್ಯಾದೆ ಹತ್ಯೆ, ದೇವಾಲಯದೊಳಗಿನ ಅಸ್ಪೃಶ್ಯತೆ, ಶಿಕ್ಷಣ ಇದ್ದರೂ ಇಲ್ಲದ ಸಮಾನತೆ. ಯಾಕೆ ಕೇಳುತ್ತೀರಿ ನೀವು ಮಾನವೀಯತೆ ಇಲ್ಲದ ಮಾನವನ ಕತೆ? ಬಾಬಾ, ನೀವು ಕಂಡಿರಬಹುದು ಭಾರತದ ಗಡಿಯಲ್ಲಿ ಹಾರುವ ತ್ರಿವರ್ಣ ಧ್ವಜ. ದೇಶದೊಳಗೊಮ್ಮೆ ನೋಡಿ ಬಣ್ಣ ಬಣ್ಣದ ಬಾವುಟ. ಕೈಯಲ್ಲಿ ಉದ್ಯೋಗ ಇಲ್ಲದಿದ್ದರೂ, ಹಸಿವು ನೀಗಿಸಲಾಗದಿದ್ದರೂ ಧರ್ಮದ ಅಮಲಿನಲ್ಲಿ ಬಡಿದಾಡಿಕೊಳ್ಳುತ್ತಿದ್ದಾರೆ. ದೇಶದ ಪ್ರಗತಿಯನ್ನು ಸಾಧಿಸಬೇಕಾದ ರಾಜಕಾರಣಿಗಳು ಧರ್ಮದ ಜಯವನ್ನು ಸಾಧಿಸಲು ಅಣಿಯಾಗುತ್ತಿದ್ದಾರೆ. ಕೇಳಿ ಭೀಮ ನ್ಯಾಯಾಧೀಶರೇ, ಹೆಣ್ಣಿನ ನ್ಯಾಯಕ್ಕಾಗಿ ಕಾನೂನು ಮಂತ್ರಿ ಪದವಿಯನ್ನೇ ತ್ಯಜಿಸಿದಿರಿ. ಆದರೂ ಹೆಣ್ಣಿಗಿಲ್ಲ ನ್ಯಾಯ. ಅತ್ಯಾಚಾರಕ್ಕೆ ಲೆಕ್ಕವಿಲ್ಲ, ಶಿಕ್ಷೆಯಲ್ಲಿ ಸಮಾನತೆಯಿಲ್ಲ. ಬಡವರ ಹೆಣ್ಣಿನ ನ್ಯಾಯಕ್ಕಾಗಿ ಕಾಯಬೇಕು. ಶ್ರೀಮಂತರ ಹೆಣ್ಣಿನ ನ್ಯಾಯಕ್ಕೆ ಕ್ಷಣ ಮಾತ್ರವೇ ಸಾಕು. ನೋಡಿ ಯುಗಪುರುಷರೇ, ಇಲ್ಲಿ ನಿಮ್ಮ ಪ್ರತಿಮೆಯನ್ನೇ ಕೆಡವಿದ್ದಾರೆ. ನಿಮಗೆ ಅವಮಾನ ಮಾಡುತ್ತಿದ್ದಾರೆ. ಅವರಿಗೆ ತಿಳಿದಿಲ್ಲ ನೋಡಿ, ನನ್ನ ಅಂಬೇಡ್ಕರ್ ದಮನಿತರ ಬೆಳಕು ಮಾತ್ರವಲ್ಲ, ಸಮಸ್ತ ಭಾರತೀಯರ ಬೆಳಕೆಂದು. ತಂದೆ, ನಿಮ್ಮ ಜನತೆಗೆ ಇನ್ನೂ ಸರಿಸಮಾನ ಅಧಿಕಾರ ಸಿಕ್ಕಿಲ್ಲ. ಜ್ಞಾನದ ದೀಪ ಇನ್ನೂ ಕೆಲವು ಮನೆಗಳಲ್ಲಿ ಉರಿದಿಲ್ಲ. ಹಲವು ಭಾರತೀಯರಿಗೆ ನಿಮ್ಮ ಸಾಧನೆಯ ಬದುಕೇ ಗೊತ್ತಿಲ್ಲ. ಇತಿಹಾಸ ತಿಳಿಯದ ಜನ ಇತಿಹಾಸವನ್ನು ಸೃಷ್ಟಿಸಲು ಸಜ್ಜಾಗುತ್ತಿಲ್ಲ. ಜ್ಞಾನಸೂರ್ಯರೇ, ನನಗೆ ನಿಮ್ಮೊಳಗಿನ ನೋವು ಕಾಣುತ್ತಿದೆ. ನೀವು ಉರಿಸಿದ ದೀಪ ನಮ್ಮ ಮನ ಬೆಳಗಿದೆ. ವಿಮೋಚನ ರಥ ನಮ್ಮ ಕೈ ಸೇರಿದೆ. ಒಗ್ಗಟ್ಟಿನಿಂದ ಕೂಡಿ ಎಳೆಯುತ್ತೇವೆ. ಪ್ರಬುದ್ಧ ಭಾರತದ ಕನಸು ನನಸು ಮಾಡುತ್ತೇವೆ. ಪ್ರಬುದ್ಧ ಭಾರತದ ಕನಸು ನನಸು ಮಾಡುತ್ತೇವೆ.